ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ವೇದನಾದ ಪ್ರತಿಷ್ಠಾನದಿಂದ ಮೋಹನ ಮುರಳಿ ಕಾವ್ಯಾನುಸಂಧಾನ. ಆಟೋ ಚಾಲಕರಿಗೆ ಆಪ್ತಸ್ಥೈರ್ಯ ತುಂಬಿದ ಶಾಸಕ ಬೇಳೂರು ಗೋಪಾಲಕೃಷ್ಣ. ಗಿಣಿವಾರದಲ್ಲಿ ರಾಜಣ್ಣ ಪುಸ್ತಕ ಬಿಡುಗಡೆ, ಲೇಖಕ ವಿ.ಟಿ. ಸ್ವಾಮಿಗೆ ಸನ್ಮಾನ. ಸಾಗರದ ವೇದನಾದ ಪ್ರತಿಷ್ಠಾನ ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯದ ಆಶ್ರಯದಲ್ಲಿ ಕವಿ ಗೋಪಾಲಕೃಷ್ಣ ಅಡಿಗರ ಕವಿತೆ ಮೋಹನ ಮುರಳಿ ಕಾವ್ಯಾನುಸಂಧಾನ ವಿನೂತನ ರೀತಿಯ ಯಕ್ಷಗಾನ ತಾಳಮದ್ದಲೆ ಕುಡುಪಲಿ ಸದಾನಂದ ಸ್ವರಾಲಯದಲ್ಲಿ ನಡೆಯಿತು. ಚಿಂತಕ ದೇವೇಂದ್ರ ಬೆಳೆಯೂರು ಅವರ ಕಲ್ಪನೆ ಮತ್ತು ಸಂವತ್ಸರ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಕಾವ್ಯಾನುಸಂಧಾನ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಕೆಳಮನೆ ಹಾಗೂ ಸಂವತ್ಸರ ಗಾಯನ ನಡೆಸಿಕೊಟ್ಟರೆ, ಮಂಜುನಾಥ್ ಗುಡ್ಡೆದಿಂಬ ಮದ್ದಲೆ, ಶ್ರೀವತ್ಸ ಚಂಡೆ ಸಾಥ್ ನೀಡಿದರು. ಸ್ವತಃ ದೇವೇಂದ್ರ ಬೆಳೆಯೂರು ಕಾವ್ಯ ವಿಶ್ಲೇಷಣೆಗೈದರು. ಹೀಗೊಂದು ತಾಳಮದ್ದಲೆ ಅಲ್ಲದ ತಾಳಮದ್ದಲೆಯ ರೀತಿಯ ವಿನೂತನ ಪ್ರಥಮ ಪ್ರಯೋಗಕ್ಕೆ ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಏನಿದೆ ಇದು ಹೊರಲು ಕಣ್ಣಿನ ತೇಲು ನೋಟದ ಸೂಚನೆ, ಏನು ಏನಿದು ಏನು ಏನಿದು ಏನಿದು ಹೊರಲು ಕಣ್ಣಿನ ತೇಲು ನೋಟದ ಸೂಚನೆ, ಏನಿದೇನಿದು ಹೊರಲು ಕಣ್ಣಿನ ತೇಲು ನೋಟದ ಸೂಚನೆ, 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 ಏನಿದೇನಿದು ಹೊರಲು ಗಣ್ಣಿನ ತೇಲು ನೋಟದ ಸೂಚನೆ, ಏನಿದೇನಿದು ಹೊರಲು ಗಣ್ಣಿನ ತೇಲು ನೋಟದ ಸೂಚನೆ, ಯಾವ ಸುಮಧುರ ಯಾತನೆ, ಯಾವ ಸುಮಧುರ ಯಾತನೆ, ಯಾವ ದಿವ್ಯದ ಯಾತನೆ, ಯಾವ ಸುಮಧುರ ಯಾತನೆ, ಯಾವ ದಿವ್ಯದ ಯಾತನೆ, ಯಾವ ಸುಮಧುರ ಯಾತನೆ, ಯಾವ ಸುಮಧುರ ಯಾತನೆ, ಯಾವ ಸುಮಧುರ ಯಾತನೆ. ಕಷ್ಟದಲ್ಲಿದ್ದವರಿಗೆ ಸ್ಪಂದಿಸುವ ಕರ್ತವ್ಯ ನನ್ನದು. ಈ ಹಿನ್ನೆಲೆಯಲ್ಲಿ ನಾನೇ ತೀರ್ಮಾನ ಕೈಗೊಂಡು ಕಳೆದ ಕೆಲ ದಿನಗಳಿಂದ LPG ಅನಿಲದ ಅಭಾವದಿಂದ ಉದ್ಯೋಗ ಸಂಕಷ್ಟದಲ್ಲಿರುವ ಆಟೋ ಚಾಲಕರಿಗೆ ಆಹಾರದ ಕಿಟ್ ನೀಡುತ್ತಿದ್ದೇನೆ ಎಂದು ಕರ್ನಾಟಕ ರಾಜ್ಯ ಅರಣ್ಯ ಹಾಗೂ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಇಲ್ಲಿನ ಗಾಂಧಿ ಮೈದಾನದ ಸಭಾಂಗಣದಲ್ಲಿ ಸಾಗರ ಆಟೋ ಚಾಲಕರಿಗೆ ದಿನಸಿ ಆಹಾರದ ಕಿಟ್ ವಿತರಣೆ ಮಾಡಿ ನಂತರ ಅವರು ಮಾತನಾಡುತ್ತಿದ್ದರು. ಹಿಂದೆ ಕೊರೋನಾದ ವೇಳೆ ನಾನು ಅಧಿಕಾರ ಇಲ್ಲದಿದ್ದರೂ ಬಡವರಿಗೆ ಸ್ಪಂದಿಸಿರುವ ಆತ್ಮತೃಪ್ತಿ ಇದೆ. ಈಗಲೂ ಯುದ್ಧದಿಂದಾಗಿ ಅನಿಲದ ಅಭಾವ ತಲೆ ತೋರಿ ಸಂಕಷ್ಟಕ್ಕೆ ಒಳಗಾಗಿರುವ ಆಟೋ ಚಾಲಕರಿಗೆ ಆತ್ಮಸ್ಥೈರ್ಯ ನೀಡುವ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು. ಆಟೋ ಚಾಲಕ ಸಂಘದ ಅಧ್ಯಕ್ಷ ಸೋಮಶೇಖರ್, ನಾರಾಯಣ, ಮರಿಯಣ್ಣ, ನಾಗರಾಜ್ ಗೌಡ, ಸಾಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ, ಪ್ರಮುಖರಾದ ಸುರೇಶ್ ಬಾಬು, ಗಣಪತಿ ಮಂಡಗಳೇ ಮಧುಮಾಲತಿ, ದಿನೇಶ್, ಚೇತನ್ ರಾಜ್ ಕಣ್ಣೂರು ಮತ್ತಿತರರು ಹಾಜರಿದ್ದರು. ಬಹುಶಃ ದೇವರು ದೊಡ್ಡವನು, ಏನೋ ಯುದ್ಧ ಸ್ವಲ್ಪ ನಿಂತಿದ್ದರಿಂದ ಆ ಭಗವಂತ ಕಣ್ಣು ತರಿಸಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಕೊರೋನಾ ಸಂದರ್ಭದಲ್ಲಿ ಇಡೀ ರಾಷ್ಟ್ರ ತಲ್ಲಣ ಆಗೋಯ್ತು. ಅವತ್ತಿನ ದಿವಸ ಪಾಪ ನಿಮ್ಮ ಬದುಕು ಹೇಗಿದ್ದದನ್ನು ನಮಗೆ ಅವತ್ತು ನಾವು ನೋಡಿದ್ದೀವಿ. ಸುಮಾರು ವರ್ಷಗಳ ಕಾಲ ತಮ್ಮ ಬದುಕನ್ನು ಕಟ್ಕೊಂಡು ಯಾಗೋ ಬದುಕಿ ಆನಂತರ ತಮ್ಮ ಜೀವನದ ಏನೋ ಸಮಾನತೆ ಬಂದ ಮೇಲೆ ಎಲ್ಲೋ ಒಂದು ಸ್ವಲ್ಪ ಚೇತರಿಸಿಕೊಂಡು ಆನಂದ ನೋಡಿದ್ರೆ ಈಗ ಮತ್ತೊಂದು ಯುದ್ಧ ಶುರುವಾಗಿದೆ. ಆವಾಗ ನಾನು ಮಾಜಿ MLA ಆಗಿದ್ದೆ. ಆದರೂ ನಾನು ಸುಮ್ಮನೆ ಕೂತಿಲ್ಲ. ಲೋಡ್ಗಟ್ಟಲೆ ತಗೊಬಂದ್ಬಿಟ್ಟು ಇಲ್ಲಿಂದ ಹಿಡಿದು ನಿಮ್ಮ ಚಾಲಕರಿಂದ ಹಿಡಿದು ಬೇರೆ ಬೇರೆ ನಿಮ್ಮ ಗೂಡ್ಸು ಗೀಡ್ಸು ಎಲ್ಲ ಚಾಲಕರಿಂದ, ಕಾರ್ ಚಾಲಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಹ ನನ್ನ ಕೈಲಾದ ಸಹಕಾರವನ್ನು ಆ ಕಾಲದಲ್ಲಿ ಅವತ್ತು ನಾನು ಮಾಡಿದೆ. ತುಮರಿ ಬ್ಯಾಕ್ವರ್ಡಲ್ಲಿ ಇಡೀ ಲೋಡ್ಗಟ್ಟಲೆ ತಗೊಂಡ್ಬಿಟ್ಟು ಆ ಭಾಗದ ಜನರಿಗೆ ಯಾರ್ಯಾರು ಕಾರ್ಮಿಕರು ನಿರಾಶ್ರಿತರ ಕಾರ್ಮಿಕರಿಗೂ ಸಹ ಕೊಟ್ಟಿದ್ದೀನಿ. ಆದರೆ ಇವತ್ತು ನಾನೊಬ್ಬ ಶಾಸಕನಾಗಿದ್ದೀನಿ. ಇವತ್ತು ನಿಮ್ಮೆಲ್ಲರ ಆಶೀರ್ವಾದ ಮಾಡಿದ್ದೀನಿ. ಆದರೆ ಸುಮ್ಮನೆ ಕೂರುವಂಥ ಕೈ ನಮ್ದಲ್ಲ. ಇವತ್ತು ಬಹಳ ದಿನದಿಂದ ನನಗೆ ನೋಡ್ತಾ ಇದ್ದೆ, ಪಾಪ ಅವ್ರಿಗೆ ಗ್ಯಾಸ್ ಸಿಗದೆ ಎಷ್ಟೋ ಜನ ಕ್ಯೂ ಅಲ್ಲಿ ನಿಂತು ಸ್ವಲ್ಪ ಹಾಕಿಡ್ಬೋದು.
ಇವತ್ತು ಗ್ಯಾಸು ಕೆಲವು ಕಡೆ CNG ಸಿಕ್ಕಿದ್ರೆ ಅದಕ್ಕೆ ಬಹಳ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತೊಂದರೆ ಆಗಿದೆ. ಪೆಟ್ರೋಲ್ ಚೇಂಜ್ ಮಾಡಬೇಕಾದ್ರೆ ಅದಕ್ಕೂ ತೊಂದರೆ ಆಗಿದೆ. ಇವೆಲ್ಲ ಈ ಕಷ್ಟ ದಿನಗಳು ದಿನನಿತ್ಯ ಬರುತ್ತಾ ಹೋದ್ರೆ ಎಲ್ಲರೂ ಕರೆದು ಇವತ್ತು ಒಂದು ಕಿಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಇದು ಯಾರ ನಿರ್ಧಾರ ಅಲ್ಲ, ನನ್ನದೇ ಸ್ವಂತ ನಿರ್ಧಾರ, ನಾನೇ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ಸಣ್ಣದೋ ದೊಡ್ಡದೋ ಇವತ್ತು ಒಂದು ಸಣ್ಣ ಕಿಟ್ಟನ್ನು ಕೊಡ್ತಾ ಇದ್ದೀನಿ. ಪುಸ್ತಕಗಳು ದಾಖಲೆ ಮಾತ್ರವಲ್ಲ, ಜೀವನ ಸಂಸ್ಕೃತಿಯ ಪ್ರತೀಕ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ಹುಲಿದೇವರ ಬನದ ಭುವಿ ನಿವಾಸದಲ್ಲಿ ಏರ್ಪಡಿಸಿದ್ದ ಸಾಗರ ಕಸಾಪ ಅಧ್ಯಕ್ಷ VT ಸ್ವಾಮಿ ರಚಿಸಿದ KH ರಾಜಪ್ಪಗೌಡರ ಹೆಜ್ಜೆ ಮೂಡಿಸಿದ ಹಾದಿಯ ರಾಜಣ್ಣ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಪುಸ್ತಕ ಓದು ಜೀವನಕ್ಕೆ ಮಾರ್ಗದರ್ಶನ ಸಹ ಆಗಿರುತ್ತದೆ. ಜೀವನದ ಅನೇಕ ನೋವುಗಳನ್ನು ಹಾಗೂ ಸಾಧನೆಗಳನ್ನು ಮಾಡಿದ ರಾಜಪ್ಪಗೌಡರ ಜೀವನದ ವಿಚಾರಧಾರೆಗಳನ್ನು ಪುಸ್ತಕ ರೂಪದಲ್ಲಿ ಹೊರತಂದಿರುವುದು ಅಭಿನಂದನೆಯ ಎಂದರು. ಈ ವೇಳೆ ಲೇಖಕ VT ಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕಲ್ಗೋಡ ರತ್ನಾಕರ್, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಹಕ್ರೆ ಮಲ್ಲಿಕಾರ್ಜುನ, ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯ ಪ್ರಸನ್ನ ಕೆರೆಕೈ, ಪ್ರಮುಖರಾದ BA ಇಂದುದುರಗೌಡ, TD ಮೇಘರಾಜ್, ಸುವರ್ಣ ಟಿಕ್ಕಪ್ಪ, ದಿನೇಶ್ ಪರದೊಳ್ಳಿ, BEO ಸದಾನಂದ ಸ್ವಾಮಿ, ರಾಜಪ್ಪ ಗೌಡ, ಪಾರ್ವತಮ್ಮ, ರಾಜೇಂದ್ರ ಆವಿನಹಳ್ಳಿ, ಪ್ರಕಾಶ್ KR ಇದ್ದರು. ನಂತರ ಉಮೇಶ್ ಕೋಡ ಶಿವಮೊಗ್ಗ ಅವರಿಂದ ಹಾಸ್ಯ ಕಾರ್ಯಕ್ರಮ ನಡೆಯಿತು.